ಆ ಕಡೆ ಈಗ ಎಲ್ಲರದು ಆಯ್ತಾ? ಗ್ರಾಫ್ ಅಲ್ಲಿ ಲೈನ್ ಎಳ್ದಾಯ್ತಾ? ಆಯ್ತಾ ಮಾನ್ಯ? ಓಕೆ, ಈಗ ಫಸ್ಟ್ ಇಕ್ವೇಶನ್ ಗ್ರಾಫ್ ಹಾಕೋಣ. 0 6 ಇಲ್ಲಿ ಬರುತ್ತೆ, 1 4 ಇಲ್ಲಿ ಬರುತ್ತೆ, 1 4 ಅಲ್ಲಿ ಬರುತ್ತೆ. x ವ್ಯಾಲ್ಯೂ 1, y ವ್ಯಾಲ್ಯೂ 4. x ವ್ಯಾಲ್ಯೂ 1, y ವ್ಯಾಲ್ಯೂ 4. ಸೊ ನಾವು ಡ್ರಾ ಎ ಗ್ರಾಫ್. ಅವೆರಡು ಸೆಂಟ್ರಲ್ ಹಾಕೊಂಡು ಹೋಗ್ಬೇಕು. ಸರ್ ನಾವು ಲೈನ್ ಎಳಿತೀವಲ್ಲ, ಲೈನ್ ಗ್ರಾಫ್ ಅಲ್ಲಿ ಲೈನ್ ಎಳಿತೀವಲ್ಲ ಸರ್, 2 ಪಾಯಿಂಟ್ ನ ಜಾಯಿನ್ ಮಾಡ್ತೀವಲ್ಲ, ಅವಾಗ ಕರೆಕ್ಟ್ ಸೆಂಟ್ರಲ್ಲಿ ಹೋಗ್ಬೇಕಾ ಸರ್? ಹೌದು ಸರ್, ಅಂದ್ರೆ 2 ಬಾಕ್ಸ್ ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕು ಸರ್. ಅಂದ್ರೆ ಬಾಕ್ಸ್ ಇರುತ್ತಲ್ಲ ಸರ್, ನಾನು ಹೇಳ್ತಿದ್ದೀನಿ ಬಾಕ್ಸ್ ಸೆಂಟರ್ ಇದೆಯಲ್ಲ ಪ್ಲಸ್, ಆ ಪ್ಲಸ್ ಪಾಯಿಂಟ್ ಅಲ್ಲಿ ಹೋಗ್ಬೇಕು. ಹಿಂಗೆ ಪ್ಲಸ್ ಇದೆಯಲ್ಲ, ಇಲ್ಲಿ 4 ಅಂತ ಫಿಕ್ಸ್ ಮಾಡಿದ್ದಕ್ಕೆ ಇಲ್ಲಿ ಬರ್ಬೇಕು ಹಿಂಗೆ. ಕ್ಲಿಯರಾ? ಇಟ್ಟಿರೋತ್ರ ಅಷ್ಟೇನಾ, ಬೇರೆ ಕಡೆನೂ ಹಂಗೆ ಬರ್ಬೇಕಾ? ಎಲ್ಲ ಈ ಅಂದ್ರೆ ಸೈಮಲ್ ಟೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಮಾತ್ರ ಹಂಗೆ ಬರುತ್ತೆ. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಹಂಗೆ ಬರಲ್ಲ. 1.5 ಬರುತ್ತೆ, 3 ಬರುತ್ತೆ, 2 ಬರುತ್ತೆ, ಅದು ಬೇರೆ ವಿಚಾರ ಇದೆ ಆಯ್ತಲ್ಲ. ಹಾಕಿದ್ರಾ? ಎಸ್ ಸರ್. ಸರ್ ಲೈನ್ ನ 2 ಗೆ ಜಾಯಿನ್ ಮಾಡ್ಬೇಕಾ ಸರ್? ಆ ಲೈನ್ ನ 2 ಗೆ ಜಾಯಿನ್ ಮಾಡ್ಬೇಕಾ ಕೆಳಗೆ? ನಂದು ಆಕ್ಚುಲಿ ಪ್ರಕಾರ ಸಾಲ್ವ್ ಮಾಡಿದ್ರೆ 2 2 ಬರುತ್ತೆ. ನಾನು ಹೇಳೋದ್ ಕೇಳಿ, ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ. x ಟು y ಎರಡು ಸೇಮ್ ಇದಾವೆ. ಒಂದು ಕಾನ್ಸೆಪ್ಟ್ ನಾನು ಹೇಳಿದೀನಿ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಏನ್ ಗೊತ್ತಾ, ನೀವು ಗ್ರಾಫ್ ಅನ್ನ ಕರೆಕ್ಟ್ ಲೈನ್, ನಂದಿನ ಗ್ರಾಫ್ ಪಕ್ಕಾ ಇಲ್ಲ, 2 ಗೆ ಜಾಯಿನ್ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಗ್ರಾಫ್ ಎಳೆದಾಗ ಕರೆಕ್ಟ್ 2 ಗೆ ಬರುತ್ತದು. ಹೌದಾ? ಬರುತ್ತಾ ಸಾನಾ? ಸರ್ 2,2 ಬರುತ್ತದೆ ಎಕ್ಸಾಕ್ಟ್ ಆಗಿ. ನೀವು ತಪ್ಪು ಹೇಳಿದ್ರೆ ಕರೆಕ್ಟ್ ಬರಲ್ಲ. x is equal to 2, y equal to ಹೇಳೋದು ಹೆಂಗ್ ಗೊತ್ತಾ, ಗ್ರಾಫ್ ನಾನು ಎಳೆದಿದ್ದೀನಿ, ನಾನು 2 ಎಳೆದಿದ್ದೀನಿ ಅಂತಂದ್ರೆ ಇಟ್ ಈಸ್ ಅಡ್ಜಸ್ಟಬಲ್. ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಯಾಕಂದ್ರೆ ನನ್ನ ಹತ್ರ ಪಕ್ಕಾ ಗ್ರಾಫ್ ಇಲ್ಲ. ನೀವು ಎರಡು ಸೆಂಟ್ರಲ್ ಕರೆಕ್ಟ್ ಆಗಿ ಎಳ್ಕೊಂಡ್ಬಂದ್ರೆ ಇಟ್ ಈಸ್ ಪಾಸ್ ಆನ್ 2. ಕರೆಕ್ಟ್ ಏನೋ ಸಾನಾ? ಎಸ್ ಸರ್. ಹೋಗ್ತಾ ಇಲ್ಲ ಸರ್ ಅಲ್ಲಿ 2 ಹೋಗಲ್ಲ ಸರ್. 3 ಪಾಸ್ ಆಗುತ್ತೆ, 3 ಹೋಗುತ್ತೆ, ಅಲ್ಲಿ 3 ಪಾಸ್ ಆಗುತ್ತೆ ಅದು ಸರ್. 3 ಪಾಸ್ ಆಗುತ್ತೆ ಅದು ಸರ್. ಅದು ಫಸ್ಟ್ ಲೈನ್ ಹಾಕಿದಿಲ್ಲ ಸರ್, ಅದು ನೋಡ್ರಿ ಸರ್ 3 ಬರುತ್ತೆ ಅದು ಸರ್. ಇಂಟರ್ಸೆಕ್ಟಿಂಗ್ ಏನ್ ಬರುತ್ತೆ ಇದು ನೋಡ್ರಿ ಸರ್? 3 ಹತ್ರ ಕಟ್ ಆಗುತ್ತೆ ಸರ್. 2 ಗೆ ಆಗಲ್ಲ ಸರ್. 3 ಹತ್ರ ಕಟ್ ಆಗುತ್ತೆ. ಇಲ್ಲವ ನೋಡ್ರವ ತೋರಿಸ್ತೀವಿ ಕಟ್ ಆಗಿರೋದು ಸರ್, ಮಾಡಿ ತೋರಿಸ್ತೀರಾ? 1 0 ಇಲ್ಲೆಯಾ? 1 0 ಇಲ್ಲೆಯಾ? ಆಯ್ತಾ? ಒಂದ್ ನಿಮಿಷ ನೋಡ್ರಿ. ಈಗ 1 0 ಇಲ್ಲೆಯಾ? ಹೌದೇನಮ್ಮ? 1 0 ಇಲ್ಲೆಯಾ? 2, 2 ಇಲ್ಲಿ ಬರುತ್ತೆ. ಇದ್ರ ಮೇಲೆ ಹೋಗ್ರಿ. ಈಗ ಏನ್ ಬರುತ್ತೆ? ಈಗ ಈ ತರ ಹೇಳ್ಬೋದಲ್ವಾ? ಹೌದಲ್ವಾ? ಎಸ್ ಸರ್. ಮತ್ತೆ ಸರ್ ಆದ್ರೆ ಇದು ಫಸ್ಟ್ ಲೈನ್ 3 ಹತ್ರ ಕಟ್ ಆಗುತ್ತೆ. ಇಲ್ಲಿ ನೋಡ್ರಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ ಸರ್. ಅದೇ 3 ಹತ್ರ ಕಟ್ ಆಗುತ್ತೆ. ಸರ್, ಇಂಟರ್ಸೆಕ್ಟ್ 2 ಅಲ್ಲಿ ಆಗುತ್ತೆ, ಬಟ್ ಫಸ್ಟ್ ಲೈನ್ 4 ಹತ್ರ ಬರುತ್ತೆ. ಸರ್, ಇಂಟರ್ಸೆಕ್ಟ್ ಪಾಯಿಂಟ್ 2 ನೇ, ಬಟ್ ಫಸ್ಟ್ ಈಕ್ವೇಷನ್ ಅದು 3 ಅಲ್ಲಿ ಬರುತ್ತೆ. x ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್? x ವ್ಯಾಲ್ಯೂ 2, y ವ್ಯಾಲ್ಯೂ 2 ನೇ. ಮತ್ತೆ ಅದೇ ಅಂತ ಹೇಳ್ತಾರೆ, x ವ್ಯಾಲ್ಯೂ 2, y ವ್ಯಾಲ್ಯೂ 2 ಅಷ್ಟೇ. ಸರ್ ಆದ್ರೆ ಲೈನ್ ಅಲ್ಲಿ 2 ಹತ್ರ ಬರಲ್ಲ, 3 ಹತ್ರ ಬರುತ್ತೆ ಯಾವುದು ಸರ್. ಈ ಕಡೆ ಲೈನ್ ಇಂಟರ್ಸೆಕ್ಟ್ ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಎಳೆದಾಗ ಇಂಟರ್ಸೆಕ್ಟ್ ಪಾಯಿಂಟ್ ಇಂದ ಎಳೆದಾಗ ಮೇಲೆ ಕೆಳಗೆ ಎಳೆದಾಗ 2 2 ನೇ ಬರುತ್ತೆ. ಹೌದಲ್ವಾ ಸಾನಾ? ಹಾ ಎಸ್ ಸರ್. ನೀವು ಕರೆಕ್ಟ್ ಆಗಿ ಹೇಳಿದ್ರೆ x ವ್ಯಾಲ್ಯೂ 2, y ವ್ಯಾಲ್ಯೂ 2 ಬರುತ್ತೆ. ಎಸ್ ಸರ್.
ನೀವು ಕರೆಕ್ಟ್ ಆಗಿ ಇಲ್ಲಿ 1 0 2 2 ಹೇಳಿದ್ರೆ ಬರೋದು 2 2 ಕರೆಕ್ಟಾ? Yes, sir. X Yes, is sir. equal to 2, y is equal to 2. It is the values. Yes, sir. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಮಾನ್ಯ ಬಂತಾ? ಎರಡು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಹೇಳಿದ್ರೆ 2 ಹೋಗುತ್ತೆ, Yes, sir, ಬಂತು. 2 ಬರುತ್ತೆ. ಕರೆಕ್ಟ್ ಸಾನಾ? Yes, sir. ವಂಶಿ ಬಂತಾ? ಮಾನ್ಯ. Yes, sir. ಬಂತು. ಸುಮ್ನೆ ಬಂತು ಅನ್ಬೇಡ, ನೀನು ಅಡ್ಜಸ್ಟ್ ಮಾಡಕ್ ಇಲ್ಲ sir, ಬಂತು. ಸರ್ ಅಲ್ಲಿ 6.6 ಮತ್ತೆ 4 ಇಂದ ಪಾಯಿಂಟ್ ಲೈನ್ ಕೂಡಿಸ್ತೀವಲ್ಲ ಅದು 3 ಇಂದ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ದು ಸರ್. ಆಸಗ ಸೆಕೆಂಡರಿ ನಮಗೆ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ 2 2 ಬರುತ್ತೆ. ಎಸ್ ಸರ್, ಅದು ಬಂದಿದೆ. ಪಕ್ಕಾ ಗ್ರಾಫ್ ಇದ್ದಿದ್ರೆ ನಾನು ಎಲ್ದ್ ಬಿಡ್ತಿದ್ದೆ ಈಗ. ಹರ್ಷಿತಾ ಬಂತಾ? ಸರ್ ಬರ್ತಿಲ್ಲ. ಬರ್ತಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ಆಗ್ಬೇಕು ಸರ್. ಮಾನ್ಯ ಬಂತಾ? ಸರ್ ಬಂತು. ಬಂತು? ರಚನಾ ರಚನಾ ವಂದನ ತಾನ ಎಮ್ಮೆ ಏಯ್ ಎಲ್ಲ ಏಯ್ ಎಲ್ಲೆಲ್ಲ ಹೇಳಿದ್ನಲ್ಲ ಸರ್ ಅವತ್ತು. 20 ವರ್ಷದಿಂದನೇ ಬಂದಿತ್ತೇನೆ ನಿನಗೆ. ಭಾವನಾ ಬಂತಾ? ಎಸ್ ಸರ್. ಅಲ್ಲೇ ನಿನಗಲೇ ಲಾಡು ಲಿಕ್ಕಿತ್ತು, ಅದೇನ್ ತಿಂತಾ ಇದೀಯಾ? ಬಾಯ್ ಆಡ್ತಾ ಇದೆಯಲ್ಲ, ಬಂತೇನ ನಿನಗೆ? ಎಸ್ ಸರ್. ಇದ್ಗೆ ಎಸ್ ಸರ್ ಬಂತು. ಏನ್ ಬಂದಿದೆ? ಎಕ್ಸ್ ವ್ಯಾಲ್ಯೂ 2 ಬಂದಿತ್ತಾ? ಎಸ್ ಸರ್ ವೈ ವ್ಯಾಲ್ಯೂ 2 ಸರ್. ಹಾ ಓಕೆ. ಹರ್ಷಿತಾ ಕದ್ಲಿಗೆರೆ ಹರ್ಷಿತಾ ಎಸ್ ಸರ್ ಈಗ ಬಂತು. ಈಗ ಬಂತ? ಎಲ್ಲಿತ್ತದ? ಅದಕ್ಕೆ ಹೇಳೋದು ಸಮಾಧಾನ ಮಾಡ್ರಿ. ಎಷ್ಟ್ ಬಂದು ಎಫ್ ಎನ್ ಎಲ್ ಮಾರ್ಕ್ಸ್ ಹರ್ಷಿತಾ? ಸರ್ ಹೇಳಿಲ್ಲ. ಹಾ 18 ಬಂದಿದೆ ಸರ್. ಎಷ್ಟು? 18. ಯಾರ ಎಷ್ಟು? ಸರ್ ಪ್ರಾರ್ಥನಾ ಪ್ರಾರ್ಥನೆ ಎಷ್ಟು? 19 ಸರ್. ನಿಂದ್ಯಾಕೆ ಒಂದ್ ಮಾರ್ಕ್ಸ್ ಕಡಿಮೆ ಆಗ್ತದೆ? ಸರ್ ಅದು ಸಿಗ್ದ ಕರೆಕ್ಟ್ ಆಪ್ಷನ್ ನಲ್ಲಿ ತಪ್ಪು ಬಂದಿದೆ ಸರ್ ಅದು ಒಂದೇ. ಲಾಲ್ ಬಸಕ್ಕ. ಸಿಂಚುದ್ ಎಷ್ಟು ಬಂತು? ಸರ್ ಸಿಂಚಿದು 14. ಕಡಿಮೆ ಆಗ್ತಲ್ಲ ಸಿಂಚು? ಸರ್ ಅವಳು ಇಲ್ಲಿ ಟೋಪಿ ಸಿಂಚು ತಪ್ಪಕಂದಿನಿ ಸರ್. ಏದು ಕ್ವಶನ್ ತಪ್ಪಕಂದಿನಿ ಸರ್. ಅಯ್ಯ ಲಾಲು ಕನ್ನಡಕ ತಗ ಫಸ್ಟ್. ಕನ್ನಡಕ ತಗ. ಈ ಸಾಮಾನ್ಯ ಕನ್ನಡಕ ಹಾಕಂತೇಳ ಅವನೇ ಮರ್ಯಾದೆ ಹೋಗಿತ್ತಾ? ನನ್ ಕನ್ನಡಕ ಹೋಗಿತ್ತೆ ಮರ್ಯಾದೆ ಹೋಗಿತ್ತ? ತಪ್ಪರ್ಕಂಡ್ ಮಾಡ್ಸೋದ್ರೆ ನೆಕ್ಸ್ಟ್ ಟೈಮ್ ಔಟ್ ಆಫ್ ಔಟ್ ತೆಗಿತೀವಿ. ನಿಮ್ ಮಿಸ್ ಕೇಳು, ಕನ್ನಡಕ ಕೊಡಿಸ್ತಾರೆ. ಕನ್ನಡಕ ಟೆಸ್ಟ್ ಮಾಡಕ್ ಬರ್ತಾರಲ್ಲ, ಅಲ್ಲಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಬಂದು ಟೆಸ್ಟ್ ಮಾಡಿ ನಿಮ್ ಕನ್ನಡಕ ಕೊಟ್ಟೋಗ್ತಾರಲ್ಲ, ಬರಲ್ವಾ ನಿಮ್ ಸ್ಕೂಲಿಗೆ? ಮೊನ್ನೆ ಬಂದಿದ್ರು ಸರ್. ಮತ್ತೆ ಟೆಸ್ಟ್ ಮಾಡ್ಸ್ಕೊಳಕ್ ಆಗ್ಲಿಲ್ಲ? ನಾವು ಮಾಡ್ಸಿಲ್ಲ. ಲಾಲು ಕಾಣ್ದೇ ಇರೋರು ನೋಡು, ಎಲ್ಲರೂ ಹೋಗಿ ಗೋಡೆ ಗಿಡ ಮಾಡ್ಕೊಂಡು ಇನ್ನೇನಾರ ಆಗಿ ಅನಾಹುತ. ಸದ್ಯ ಪ್ರಾರ್ಥನಾ ಮತ್ತೆ ಇವಳು ಸಿಂಚು ಇವ್ಯಾರೋ ಹರ್ಷಿತಾ ಇರೋದ್ರಿಂದ ಕರೆಕ್ಟ್ ಆಗಿ ಹೋಗ್ತೀಯ ಊರಿಗೆ. ಪ್ರಾರ್ಥನಾ 19 ಅಂತಲ್ಲ? ಸರ್ 18.5 ಸರ್. 19.5. ಮತ್ತೆ ಎಲ್ಲಿ ನನಗೆ ಸ್ವೀಟು ಕೊಡೋಣ ಸರ್. ಯಾವ್ಯಾವ ಚಾಪ್ಟರ್ ಮಾಡಿದ್ರು? ಇದು ರಿಯಲ್ ನಂಬರ್ಸ್, ಪಾಲಿನಾಮಿಯಲ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಮಾಡಿದಿರಿ ಹಂಗದ್ರಲ್ಲ? ಹಾ ಸರ್. ವೆರಿ ಗುಡ್. ನೋಡು, ಈ ಸಿಂಚನನ್ಗೆ ಕಣ್ ಕಾಣಲ್ಲ ಅಂತ ಹೋಗ್ತಿರೋ ಅವ್ರ ಅಮ್ಮಂಗೆ ಹೇಳಮ್ಮ. ಅವಳು ಪಾಪ ದೃಷ್ಟಿ ದೋಷ ಇದೆ, ಹೇಳ್ಕಂತಿಲ್ಲ ಅವ್ರ ಅಮ್ಮಂಗೆ. ಆಯ್ತಲ್ಲ, ನಾನೇ ಫೋನ್ ಮಾಡ್ತೀನಿ ಆಮೇಲೆ ಕಣ್ ತೋರಿಸ್ತೀನಿ ಅಂತ ಅವಳಿಗೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಕ್ಲಿಯರಾ? ಎಲ್ಲ 2 2 ಬಂತಾ? ನಿಖಿತಾ
ಬಂತು ಸರ್. ಗೊತ್ತು. ಓಕೆ, ಈಗ ಫೋರ್ತ್ ಒನ್ ಬರ್ಕೊಳ್ರಿ. ಈಗ ಮಾಮೂಲಿ ಎಕ್ಸರ್ಸೈಸ್ ಇದೆ. Two x minus 2y minus 2 is equal to 0, equation 1. 4x minus 4y minus 5 is equal to 0, equation 2. Equation 2. So now write a1 is 2, b1 is minus 2, c1 is minus 2. A2 is 4, C2 is B2 is minus 4, C2 is minus 5. So A1 by A2 is equal to 2 by 4, it is 1 by 2. B1 by B2 is equal to minus 2 by minus 4, it is 1 by 2. Next is C. ಮುಂದಕ್ಕೆ ಹೋಗೋಣ ಬೇಡ? ಹೋಗ್ಬೇಕು. ಯಾವಾಗ ಈ ಎರಡು ರೇಷಿಯೋಸ್ ಈಕ್ವಲ್ ಆಗುತ್ತಲ್ಲ ಅವಾಗ ಥರ್ಡ್ ರೇಷಿಯೋಗೆ ಹೋಗ್ಬೇಕು. ಅರ್ಥ ಮಾಡ್ಕೊಳ್ರಿ. ಇವೆರಡು ರೇಷಿಯೋ ಈಕ್ವಲ್ ಆಗಿಲ್ಲ ಅಂದ್ರೆ ಮಾನ್ಯ, ಥರ್ಡ್ ರೇಷಿಯೋಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈಗ C1 by C2 it is minus 2 by minus 5, it is 2 by 5. ಯಾವ ಕಂಡೀಷನ್ ನಾವು A1 by A2 is equal to B1 by B2 is equal to C1 by C1 by C2. ಏನೋ inconsistent. 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 Now write down the fifth one. ಆದವರು fifth one ಬರ್ಕೊಳ್ಳಿ. Fifth one ಬರ್ಕೊಂಡ್ರಾ? Half of the perimeter of a rectangular garden whose length is 4 more than its width is 36 meter. Find the dimension of the garden. ಸೊ ನಿಮಿಷ ನೋಡಿ. ಈಗ ಸೊ ರೆಕ್ಟಾಂಗಲ್ ಅಂದ್ರೆ ಈ ತರ ಇರುತ್ತೆ. ಇಲ್ಲಿ x x
white. Opposite sides are equal. Rectangular. Perimeter ಅಂದ್ರೆ ಏನು? ಸರ್ ಮೀಟರ್ ಸ್ಕೇಲ್ ಇದೆಯಲ್ಲ ಅದಕ್ಕೆ ಪೆರಿ ಸೇರಿಸಿದ್ರೆ ಪೆರಿಮೀಟರ್ ಆಗುತ್ತೆ. ಸುತ್ತಳತೆ. Sum of all the sides. Sum of all the sides. ಈಗ ಈ ರೂಮ್ದು ಪೆರಿಮೀಟರ್ ಬೇಕು ಅಂದ್ರೆ you have to add the all the sides of measurement. ಅದನ್ನ ಪೆರಿಮೀಟರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ ಬುಕ್ಸ್ ಇದೆ ಈಗ. ವಾಟ್ ಇಸ್ ದ ಪೆರಿಮೀಟರ್ ಆಫ್ ಬುಕ್ಸ್ ಅಂದ್ರೆ ಈ ಸೈಡು ಈ ಸೈಡು ಈ ಸೈಡು ಈ ಸೈಡ್ ಲೆಂತ್ ಅನ್ನ ಆಡ್ ಮಾಡಬೇಕು. ಅರ್ಥ ಆಯ್ತಾ? ಯಾವುದಿದ್ರೆ ಪೆರಿಮೀಟರ್ ಕೇಳಿದ್ರೆ ಅಲ್ಲಿ ಎಷ್ಟು ಸೈಡ್ಸ್ ಇದಾವಲ್ಲ, ಮತ್ ಸೈಡ್ಸ್ ಅಂದ್ರೆ ಉಪ್ಪಿನಕಾಯಿ ಹಪ್ಪಳ, ಮತ್ ಅಲ್ಲಿಗೆ ಹೋದ್ರೆ ನೀವು ನಿಮಗೆ ತಲೆ ಒಳ ಬರೋದೇ ಯಾವ ಉಪ್ಪಿನಕಾಯಿ ಹಪ್ಪಳ ಮತ್ತೆ ಮೆಣಸಿನಕಾಯಿ ಅವೆಲ್ಲ ಬಂದ್ಬಿಡ್ತಾವೆ ಸರ್. ಸೈಡ್ಸ್ ಅಂದ್ರೆ ಅವೆಲ್ಲ ನೆನ್ಪು ಬಂದ್ಬಿಡ್ತಾವೆ ಸರ್. ಕೆಲವೊಬ್ರು ಇದು ಶೇಂಗಾ ಕಾಳಿಂದು ಕೋಸಂಬರಿ ಮಾಡಿಸ್ತಾರೆ ಸರ್, ಅಂತವೆಲ್ಲ ತಿಂದಿರ್ತೀವಲ್ಲ. ನಾಳೆ ವಂಶಿ ಮನೆಗೆ ಗೃಹಪ್ರವೇಶ ಇದೆ ಸರ್, ಅಲ್ಲಿಗೆ ಹೋಗೋರು ಇರ್ತಾರೆ ಕೆಲವೊಬ್ರು. ಮಾನ್ಯ ಮತ್ತಲೆ ಸಾಮಾನ್ಯ ಒಂದು ವಾರದಿಂದ ಹೇಳಿದಾರಂತೆ ನಿಮ್ ಮನೆಗೆ ಒಂದು ವಾರ ಇರ್ತೀವಿ ಕಣೆ ಅಂತ. ಪಾಪ ಅಲ್ಲ ಯೋಚನೆ ಮಾಡ್ರಿ ಹರ್ಷಿತಾ ಹೆಂಗಿದಾರೆ ಅಂತ. ಹಂಗೆ ನೀವು ಸೈಡ್ಸ್ ಅಂದ್ರೆ ಮತ್ತೆ ನೀವು ಬೇರೆ ಬೇರೆ ಆಲೋಚನೆ ಮಾಡ್ಬೇಡ್ರಿ. ತಾನ ಎಲ್ಲೋ ಆಯ್ತಲ್ಲ, ಸೈಡ್ಸ್ ಅಂದ್ರೆ ಇಲ್ಲಿ ನಮ್ಮ ಇದು ಫಿಗರ್ ಇರುತ್ತಲ್ಲ, ಡಯಾಗ್ರಾಮ್ ಇರುತ್ತಲ್ಲ, ಅದರ ಸೈಡ್ಸ್ ಹೋಯ್ತಲ್ಲ. ಮತ್ ನೀವು ಊಟದ ಸೈಡ್ಸ್ ಅನ್ಕೊಂಬಿಟ್ಟಿರಿ ನೀವು, ಹೋಯ್ತಲ್ಲ. ಸೊ ಈಗ ಇಲ್ಲಿ ಲೆಂತ್ ಕಾರಣ ಎಕ್ಸ್ ಮೀಟರ್, ವಿಡ್ತ್ ಅಥವಾ ಬ್ರೆಡ್ತ್ ವಿಡ್ತ್ ವೈ ಮೀಟರ್. ನಿಮಗೆ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಗೊತ್ತಿರಬೇಕು. ಪೆರಿಮೀಟರ್ ಆಫ್ rectangle is equal to x plus y plus x plus y. Correcta? X plus y plus x plus y. It means 2x plus 2y. Otherwise 2 into x plus y. 1. ಈಗ ಇದರ half of the perimeter, it is equal to 36. half ಯಾವ್ದರ ಇದರ ಪೆರಿಮೀಟರ್ ಇದೆಯಲ್ಲ, ಈ ರೆಕ್ಟಾಂಗಲ್ ನ ಪೆರಿಮೀಟರ್ ನ half 2x plus y by 2, it is equal to 36. So now clear? ನೋಡ್ರಲ್ಲಿ ಓದಿದಾನೆ. half of the perimeter of a rectangular garden. ಓದ್ರಿ ಕ್ಲೀನ್ ಆಗಿ. when length is more than the when length 4 meter more than its width is 36 ಅಂತ ಹೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಬೇರೆ ಐತೆ, ಹೋಯ್ತಲ್ಲ. ಆದ್ರೆ ಈ ಪೆರಿಮೀಟರ್ ನ ಹಾಫ್ ಎಷ್ಟು ಸಮ? 36 ಗೆ ಸಮ. So now it is clear? Yes, sir. Okay, you can cancel it. X plus y is equal to 36. Now Cartesian equation 1 ಬರ್ಕೊಳ್ಳಿ. ಮುಂದಕ್ಕೆ ಹೋಗೋಣ, ಬರ್ಕೊಳ್ಳಿ. ಏನಾರ ಡೌಟ್ ಇದೆಯಾ? ಸಹನಾ, ಲಿಂಗದಳ್ಳಿ, ಕೊಡ್ನಾಳ್ ಬನೇಟಿ, ಕತ್ಲಿಗೆರೆ ಟೀಮು, ಮತ್ತೆ ಎರೆಚಿಕ್ಕನಹಳ್ಳಿ ಟೀಮು, ನಾವು ಸ್ಕೂಲ್ ವೈಸ್ ಇಟ್ಕೊಂತೀನಿ ಟೀಮು, ಮತ್ತೆ ವಾಗ್ದೇವಿ, ತರಳುಬಾಳು, ಅಥಣಿ, ದಿದ್ಗಿ, ಅತ್ತಿಗೆರೆ ಯಾರು? ಲಿಖಿತ್ತು, ಜಗದೀಶ ದಿದ್ಗೆ, ರಕ್ಷಿತಾ, ಯಾವ್ದಮ್ಮ ನಿಂದು? ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ರಕ್ಷಿತಾ ಏನ್ ನೋಡ್ತಿದ್ಯಾ? ಮನೆಗೆ ಎಣ್ಸಕ್ಕೆ ಹಚ್ಚಿದಾರ?
ಹಾ ಸರ್. ಸರ್ ಲಾವಣ್ಯ ಲಾವಣ್ಯ ಅವಳೇನೋ ಯಾಕೆ ಪ್ರಾಬ್ಲಮ್ ಆಗಿದೆ ಅಂತೆ, ಈಗ ಬೆಂಕಿ ಎತ್ತಿದಾಗ ನೀರು ಹುಡುಕಕ್ ಹೋಗಿದ್ದಾಳೆ. ಬೆಳಗಿಂದ ಇನ್ ದನ ಕಾದಿದ್ಲ, ನಿನ್ನೆ ರಾತ್ರಿ ಕುತ್ಕೊಂಡು ನೋಡ್ಕೊಂಡ್ರೆ ಮಾಡಿದ್ರೆ ಆಗ್ತಿತ್ತ? ಏನ್ ಮಾಡಕ್ಕಾಗತ್ತ? ಅವ್ರವ್ರ ಕಮಿಟ್ಮೆಂಟ್ಸ್, ಆಸಕ್ತಿ, ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಸರ್ ಹೇಳವ. ನಿಮಗೆ ಕಾರ್ತಿಕ್ ಗೊತ್ತಾ ಸರ್? ಹಳೆ ಸ್ಕೂಲು. ಯಾವ ಸ್ಕೂಲ್? ನೀವಿದ್ದೀರಲ್ಲ ಸರ್ ಆ ಸ್ಕೂಲ್. ಏನ್ ಮಾಡ್ತಾನೆ ಕಾರ್ತಿಕ್? ಅವ್ನು ಎಷ್ಟನೇ ಕ್ಲಾಸ್? ಕಾರ್ತಿಕ್ CS. CS ಕಾರ್ತಿಕ್. ಹೇಳವ. ಗೊತ್ತಲ್ಲ, B.Com ಮಾಡ್ತಿದ್ದಾನಲ್ಲ. ಗೊತ್ತಾ ಸರ್? B.Com ಮಾಡ್ತಿದ್ದಾನಲ್ಲ. ಹಾ B.Com. ನಮ್ ಕ್ಲಾಸ್ ಸರ್ ಅವ್ರೀಗ. ನಮ್ ಕ್ಲಾಸ್ ಸರ್. ಯಾರು ಮಾತಾಡ್ತಾ ಇರೋದೀಗ? ಭಾವನಾ ಸರ್. ಅವಲಕ್ಕಿ ಭಾವನಾ, ಹೇಳವ. ಕಾರ್ತಿಕ್ ಸರ್. ಎಲ್ಲಿದ? ನಮ್ ಸ್ಕೂಲಾಗ ಇಲ್ಲಲ್ಲ. 8th ಇದ್ದಂತ. ಎಸ್ ಸರ್. ಈಗ ನಿಮ್ ಸ್ಕೂಲಿಗೆ ಬಂದಾನ? ನಮ್ ಸ್ಕೂಲ್ ಆಗ್ಬಿಟ್ಟು ನಿಮ್ ಸ್ಕೂಲಿಗೆ ಬಂದಾನ? ಎಸ್ ಸರ್. ಓಕೆ, ಬರ್ರಿ. ಈಗ ಈ ಕ್ವಶನ್ ನಾನ್ ಮುಂದಕ್ಕೆ ಹೋಗಲ್ಲ, ಎಲ್ಲರೂ ಒಂದ್ಸಲ ಕೇಳ್ಬೇಕು. ಎಲ್ಲರೂ ಕೇಳಿದ್ಮೇಲೆ ಮುಂದಕ್ಕೆ ಹೋಗೋಣ. ರೆಕ್ಟಾಂಗಲ್ ಅಂದ್ರೆ ಒಂದು ನೆನ್ಪಿಟ್ಕೊಂಡ್ರಿ ಗುರುಗಳೇ, ಶ್ರೀ 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 ಲಿಖಿತ್ ಮಹಾರಾಜ್ ಅವರೇ ಕೇಳಿ. ರೆಕ್ಟಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತವೆ. ಇದು X ಇದ್ರೆ ಇದು X, ಇದು Y ಇದ್ರೆ ಇದು Y. ಆಯ್ತಾ? ಇದರ ಪೆರಿಮೀಟರ್ ಅಂದ್ರೆ ಏನ್ ಮಾಡಬೇಕು ಅಷ್ಟ? ಬೆಳ್ಳು ಬಹಳ ಚೆನ್ನಾದ ಬೆಳ್ಳಗದಾವೆ ನೋಡಿ. ಈಗ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಅಂದ್ರೆ 4 ಸೈಡ್ಸ್ ಅನ್ನ ಕೂಡ್ಬೇಕು, ಆಯ್ತಲ್ಲ? ಮತ್ತೆ 4 ಸೈಡ್ಸ್ ಅಂದ್ರೆ ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಸ ಅಂತ ಕೇಳ್ಬೇಡ್ರಿ ನೀವು. ಮತ್ತೆ ಹಂಗಂದ್ರೆ ಹೇಳಿ, ನಮ್ಮ ಮ್ಯಾಥ್ಸ್ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ 4 ಸೈಡ್ಸ್ ಅನ್ನ ಸೇರ್ಸ್ಕೊಂಡು ತಿನ್ಬೇಕಂತ ಅಂತೇಳಿ ಯಾವ್ದಾರ ಫಂಕ್ಷನ್ ಹೋದಾಗ ನಿಮ್ಮನ್ನ ನೋಡಿ ಮತ್ತೆ ಅಸಹ್ಯ ಪಟ್ಕೊಂಡು ಎದುರಿಗಿರೋ ಉಂಡರ್ ಬಿಟ್ಟೋಗ್ಬಿಡ್ತಾರೆ. ಆಯ್ತಲ್ಲ? ಅದಕ್ಕೆ ಕೇಳ್ರಿ, 4 ಸೈಡ್ಸ್ X plus Y plus X plus Y ಆಡ್ ಮಾಡಿದ್ವಿ. ಸೊ ಇಲ್ಲಿ X plus X 2X, Y plus Y 2Y. ಇಲ್ಲಿ half of the perimeter. ಸೊ ಹೇಳಿದ ನೋಡಿ, half of the perimeter. Half of perimeter is equal to 36. ಇದು ಬರ್ಕೊಂಡಿರ್ಬೇಕಾದ್ರೆ ಇಲ್ಲಿ ಯಾಕೆ by 2 ಹಾಕಿದ್ವಿ ಅಂತ ನಿಮ್ ತಲೆ ಒಳಗೆ ಹುಳ ಬರ್ತತೆ. ಇದು ಬರ್ಕೊಳ್ಳಿ, half of perimeter is equal to 36. Half of perimeter. What is the perimeter? 2 into X plus Y. Half ಅಂದ್ರೆ by 2. ಕಾಲ್ ಅಂದ್ರೆ by 4. by 4. ಓಕೆನಾ? ಸೊ 2 gets cancelled. X plus Y is equal to 36. ಈಗ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ ನೋಡ್ರಿ ಹರ್ಷಿತಾ ಮೇಡಮ್. ಏನ್ ಕೊಟ್ಟಿದ್ದಾನೆ? ಲೆಂತ್ ಈಸ್ 4 more than its width. ಲೆಂತ್ ಬರೀ ಲೆಂತ್ 4 meter more than its width. ಲೆಂತ್ ಅಂದ್ರೆ ಯಾವ ತಗೊಂಡಿದ್ದೀರಿ? X Y? X sir. X. ಲೆಂತ್ ಹೆಂಗೈತೆ ಅಂತಂದ್ರೆ ಹರ್ಷಿತನ್ ಬಂದು ಮಾತಾಡಿಸ್ತಾರೆ. ಹರ್ಷಿತಾ ಎಷ್ಟತ್ರ ಇದೆಯೇ ಅಂತ ಕೇಳಿದ್ರೆ ಹೇಳಿದ್ದು, ಹರ್ಷಿತಾ ಎಷ್ಟದಿ ಸರ್? ಸಾನಂಗಿಂತ 4 ಮೀಟರ್ ಜಾಸ್ತಿ ಸರ್. ಕರೆಕ್ಟ್, ಅವ್ರು ಕುಳ್ಳದಳೆ. ಹಂಗಾಗಿ ಹರ್ಷಿತಾ ಎಷ್ಟಿದೆ ಅಂತ ಹೇಳಲಕ್ಕೆ ಹರ್ಷಿತ 100 ಸಲ ಕೇಳು. ಇವಳು ವಂಶಿ ಹೋಗಿ ಕೇಳ್ತಾಳೆ, ಎಷ್ಟು ಹತ್ರ ಹೇಳೆ? ನನ್ನ ಹೈಟು ಸಾನಂಗಿಂದ 4 ಪಟ್ಟು ಜಾಸ್ತಿ, 4 ಮೀಟರ್ ಜಾಸ್ತಿ. ರಚನಾ ಒಂದನ ಕೇಳ್ತಾಳೆ, ರಚನನ್ ಕೇಳಿದ್ರೆ ಒಂದನಗಿಂತ 4 ಮೀಟರ್ ಜಾಸ್ತಿ ನಾನು. 72. ಕರೆಕ್ಟ್ ಅಲ್ವಾ?
ಎಂತ ಬಂದಿದ್ದು ತಾನಾ ನೀನು ಹರ್ಷಿತಗಿಂತ ಚಿಕ್ಕುಳಿ ಇದೆಯಲ್ಲ ಸರ್ ಈಕ್ವಲ್ ಹೈಟ್ ಇದೀವಿ ಆ? ಈಕ್ವಲ್ ಹೈಟ್ ಇದೀವಿ ಈಕ್ವಲ್ ಇದೀವಿ ಸರ್. ಇವ್ ಲಿಖಿತಿದನಲ್ಲ ಕ್ಯಾತಳ್ಳ್ಯಾನು ಅವನ ಹೈಟ್ ಅಂತ ಬಿಡ್ರಿ ಪುಟ್ರೆಕಾಯಿ ಅವನು ಅವ್ನು ಎತ್ತರ ಆದವನು ಇಲ್ಲ ಅಂತ ನನಗೆ ಅದೇ ಅನುಮಾನ. ಅವ್ರ ಅಮ್ಮ ತಂದು ಸೀಟ್ ಬೇಕು ಸುತ್ತ ಮಾತಾಡಿಸುತ್ತೇನೆ ಅಂತ ನನಗೆ ಅನುಮಾನ ಐತೆ. ಒಬ್ನೇ ಮಗ ಪಾಪ ಪ್ರೀತಿಯಿಂದ ಸಾಕಿ ನೋಡ್ರಿ ಇಬತ್ತಿಗಡ್ಡ ಹಚ್ಚಿ ಮತ್ತ ಇಲ್ಲಿ ಬೆಳ್ಳಿಟ್ಟು ಎಷ್ಟ್ ಜನ ಕೂರ್ಸಿದ್ದಾರೆ ಪೌಡರ್ ಹಚ್ಚಿ ಇಲ್ಲಿ ಒಂದು ಇದನ್ನ ಇಟ್ಬಿಟ್ಟು ಅಲ್ವಾ ಹೇಗಿದ್ದ ಪ್ರೀತಿ ಪ್ರೀತಿ ಅದು ತಾಯಿ ಪ್ರೀತಿ ಆಯ್ತಲ್ಲ. ಸೊ ಇರ್ಲಿ ಈಗ ಲೆಂತ್ 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್. ಹರ್ಷಿತನ್ನ ಹೋಗಿ ಕೇಳ್ತೀನಿ ನಿನ್ನ ಹೈಟ್ ಎಷ್ಟು ಅಂತ. ಯಾರು ಕೇಳ್ತಾರೆ? ಲಾವಣ್ಯ ಕೇಳ್ತಾಳೆ. ಯಾವ ನಮ್ ಚಿತ್ರಹಳ್ಳಿ ಲಾವಣ್ಯ. ಹರ್ಷಿತ ಏನ್ ಹೇಳ್ತಾ ಗೊತ್ತಾ? ನಾನೇನ್ ಕಡಿಮೆ ಇಲ್ಲ, ಸಾನಗಿಂತ 4 ಮೀಟರ್ ಜಾಸ್ತಿ. ಸೊ ಹರ್ಷಿತಾ ಇಸ್ ಈಕ್ವಲ್ ಟು ಸಹನಾ ಪ್ಲಸ್ 4 ಅಂದ್ರೆ ಇಟ್ ಮೀನ್ಸ್ ಲೆಂತ್ ಈಸ್ ಈಕ್ವಲ್ ಟು ವಿಡ್ತ್ ಪ್ಲಸ್ ಬರಿಬೋದಾ? ಅರ್ಥ ಆಯ್ತಾ ಇದು? ಕರ್ಪೂರ ತರ್ಬೇಕಾ? ಕರ್ಪೂರ ತಗೊಂಬಂದು ತರಿಸ್ತೇನೆ ಈಗ. ಈಗ ಎಕ್ಸ್ ಮೈನಸ್ ವೈ ಮೈನಸ್ ಅವಾಗ ಹೆಂಗ್ ಇಟ್ಕೊಂಡಿದ್ವಿ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಂತ ಇಟ್ಕೊಂಡಿದೀವಿ? ಫಸ್ಟ್ ಈಕ್ವೇಷನ್ ಏನ್ ಬಂತು? x plus y is equal to 36. ಈಕ್ವೇಷನ್ 2 ಹಿಂಗೆ ಇಟ್ಕೊಂಡಿದೀವಿ. ಓಕೆನಾ? ಇಲ್ಲಿ ಈಗ ಫ್ರಮ್ 1 and 2 ತಗೋಣ. 1 ಏನಿದೆ? Sir, x plus y is equal to 36. x minus y is equal to ಎಷ್ಟು? 4. ಈಗ ನಾವು ಇಲ್ಲಿ ಎರಡು ಈಕ್ವೇಷನ್ಸ್ ಅಲ್ಲಿ ತಲೆ ಎತ್ತರಮ್ಮ ಬರ್ಕಣಂತ್ರಿ. ಎರಡು ಈಕ್ವೇಷನ್ಸ್ ಅಲ್ಲಿ ವೇರಿಯಬಲ್ಸ್ ಸೇಮ್ ಇದಾವ, ಎಕ್ಸ್ ವೈ. ಹೌದಾ? ಆದ್ರೆ ಒಬ್ಬರು ತೆಗಿಬೇಕು ಅಂತ ನೋಡೋಣ. ಸರ್ ಒಬ್ರು ತೆಗಿಯನಂತ ಹೋದ್ರೆ ಇಬ್ಬರು ಸಮಾಧಾನ ಸರ್. ಈಗ ಹೌದಾ? ಎಕ್ಸ್ ಈಕ್ವಲ್ ಇದೆ, ವೈ ಈಕ್ವಲ್ ಇದೆ. ಅದರಲ್ಲಿ ಎರಡು ಸೇಮ್ ಸೈನ್ ಇರೋ ತೆಗಿಬೇಕು. ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಇದೆ, ವೈ ಈಕ್ವಲ್ ಇದೆ ಅಂದಾಗ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ. ಎಲ್ಲೂ ಅಡಿಷನ್ ತೋರಿಸಿಲ್ಲ ನಾನು ನಿಮಗೆ. ಅಡಿಷನ್ ತೋರಿಸಿದಿನ ಕೆಳಗಿನ ಈಕ್ವೇಷನ್ ಸೈನ್ ಚೇಂಜ್ ಮಾಡೋದೇ ಕಲ್ಸ್ಕೊಟ್ಟಿದ್ದೀನಿ. ಅದಕ್ಕೆ ಎರಡು ವೇರಿಯಬಲ್ ನೋಡಿ, ಎಕ್ಸ್ ಎಕ್ಸ್ ಓಕೆ, ವೈ ವೈ ವೈಗೆ. ಅದ್ರ ಜೊತೆಗೆ ಏನಿರ್ಬೇಕು ಅಂದ್ರೆ ಎರಡರದು ಸೈನ್ ಏನಾಗಿರ್ಬೇಕು? ಸೇಮ್ ಇರ್ಲಿ ಅಥವಾ ಡಿಫರೆಂಟ್ ಇರ್ಲಿ. ಇಲ್ಲಿ ನೋಡ್ರಿ, ಈಗ ಎರಡು ಸೈನ್ ಸೇಮ್ ಇರೋನ ತೆಗಿಯೋಣ. ಸೈನ್ ಡಿಫರೆಂಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಕ್ ಹೋಗ್ಬೇಕಾಗಿಲ್ಲ, ಆಡ್ ಮಾಡ್ಬಿಡ್ಬೋದು. ಸೊ ಈಗ ಸೊ ನೌ ಇಟ್ ಈಸ್ ಮೈನಸ್, ಇಟ್ ಈಸ್ ಪ್ಲಸ್, ಇಟ್ ಈಸ್ ಮೈನಸ್. ಕ್ಲಿಯರ್? ಸೊ ಎಕ್ಸ್ ತೆಗಿಬೇಕು ಅಂದ್ರೆ ಎರಡು ಎಕ್ಸ್ ಈಕ್ವಲ್ ಇದಾವ. ಸೊ ಓಕೆ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ವೈ ಪ್ಲಸ್ ವೈ 2y is equal to 32. Correct? 32. So now write y is equal to 32 by 2. 2 1 2 6. Y is equal to 16 meter. ಏನದು? 16 meter width. ಈಗ ಲೆಂತ್ ಎಷ್ಟು ಇರ್ಬೇಕು ನಿಮ್ ಪ್ರಕಾರ? ಇದಕ್ಕಿಂತ ಜಾಸ್ತಿ. ಎಷ್ಟು ಮೀಟರ್? 4 meter. 20 meter. ನೋಡಲ್ಲ. ಸರ್ ಅದು ಈಕ್ವೇಷನ್ 1 ಹಾಕ್ಬೋದು, 2 ಹಾಕ್ಬೋದಲ್ಲ ಸರ್? 16 ಯಾರು ಕೇಳ್ತಿದ್ದೀರಿ ಈಗ? ಕೇಳ್ರಿ, ಕ್ಲಿಯರ್ ಆಗಿ ಕೇಳ್ರಿ, ಎಲ್ಲರಿಗೂ ಅರ್ಥ ಮಾಡ್ಸೋಣ. ಈಕ್ವೇಷನ್ 1 ಹಾಕ್ಬೋದು, 2 ಹಾಕ್ಬೋದಲ್ಲ ಸರ್? ಯಾವ್ದು ಈಕ್ವೇಷನ್ ಮೇಲೆ ಬರ್ಕೊಂಡಿರ್ತೀಯೋ, ಕೆಳಗೆ ಈಕ್ವೇಷನ್ ಬರ್ಕೊಂಡಿರ್ತೀಯೋ ಆ ಈಕ್ವೇಷನ್ ಸೈನ್ ಚೇಂಜ್ ಮಾಡ್ಬೇಕು. ಫಸ್ಟ್ ಮೇಲಿನ ಈಕ್ವೇಷನ್ ಸೈನ್ ಚೇಂಜ್ ಮಾಡಕ್ ಬರಲ್ಲ. ಸೊ ಸಪೋಸ್ ಇದನ್ನೇ ಮೇಲೆ ಬರ್ಕೊಂಡು ಇದನ್ನೇ ಕೆಳಗೆ ಬರ್ಕೊಂಡ್ರೆ ಇದು ಸೈನ್ ಚೇಂಜ್ ಮಾಡು. ಕ್ಲಿಯರಾ? ಯಾರು ಕೇಳಿದ ಕ್ವಶನ್? ಸಮಾನ್ವಿನಾ? ಅಲ್ಲ ಸರ್, ಹರ್ಷಿತಾ. ಓಕೆ, ನಾವು ಈಕ್ವೇಷನ್ ಮೇಲೆ ಇದು ಬರ್ಕೊಂಡ ಕೆಳಗಿನ ಈಕ್ವೇಷನ್ ಸೈನ್ ಚೇಂಜ್ ಮಾಡ್ಬೋದು. ಇಲ್ಲಿ ಚೇಂಜ್ ಮಾಡ್ರೆ ಹೆಂಗ್ ಗೊತ್ತಾಗತ್ತೆ ಹೇಳು?
ಹೌದಾ ಅರ್ಷಿತಾ? ಈಗ ಸರ್ ವೈನೇ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ ಸರ್? ಓಕೆ, ವೆರಿ ಗುಡ್. ಕ್ವಶನ್ ಚೆನ್ನಾಗಿದೆ ನೋಡ್ರಿ. ಈಗ ವೈ ಕ್ಯಾನ್ಸಲ್ ಮಾಡ್ತೀನಿ ನಾನು ಎಲ್ಲಾ ಈಕ್ವೇಶನ್ಸ್ ಅಲ್ಲಿ ಕಳೆಯೋದನ್ನೇ ಹೇಳ್ಕೊಟ್ರು, ಹೌದಲ್ವಾ? ಒಂದ್ ಪ್ಲಸ್ ಒಂದ್ ಮೈನಸ್ ಅಂತ ಕಳೆಯದೇ ಹೇಳ್ಕೊಟ್ಟಿದ್ದೀನಿ, ಎಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ. ನಾನೇನ್ ಮಾಡೋದಿತ್ತು ಗೊತ್ತಾ? 1+2 ಮಾಡೋದಿತ್ತು. 1+2 ಮಾಡಿದ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತಿತ್ತು, ಆಗ್ತಿತ್ತಲ್ಲ? ಅದಕ್ಕೆ ನಾನು ಯೂಶುವಲ್ ಆಗಿ ಎಲ್ಲೂ ಸಹ ಅಡಿಷನ್ ಮಾಡೋದು ಹೇಳ್ಕೊಟ್ಟಿಲ್ಲ ನಿಮ್ಗೆ. ಯಾವ ಪ್ರಾಬ್ಲಮ್ ಅಲ್ಲೂ ಸೆಕೆಂಡ್ ಈಕ್ವೇಶನ್ ಸೈನ್ ಅನ್ನ ಕಂಪಲ್ಸರಿ ಚೇಂಜ್ ಮಾಡಕ್ ಹೇಳಿದೀನಿ. ಫಸ್ಟ್ ಎರಡು ಈಕ್ವೇಶನ್ ಏನ್ ಮಾಡ್ಬೇಕು, ಒಂದು ಟರ್ಮ್ ಅನ್ನ ಈಕ್ವಲ್ ಮಾಡ್ಕೋಬೇಕು, ಒಂದು ಫಸ್ಟ್ ಪಾಲಿಸಿ. ಅದಾದ್ಮೇಲೆ ಯಾರು ತೆಗಿಬೇಕು ಅಂತಿದಿರಲ್ಲ, ಕ್ಯಾನ್ಸಲ್ ಮಾಡ್ಬೇಕು ಅಂತಿದಿಲ್ಲ, ಆ ಟರ್ಮ್ ಈಕ್ವಲ್ ಇದೆಯಾ ನೋಡ್ರಿ. ಫಸ್ಟ್ ಈಕ್ವಲ್ ಇದೆಯಾ? ಓಕೆ, ಈಕ್ವಲ್ ಆದ ತಕ್ಷಣ ಇಲ್ಲಿ ಸೈನ್ ಚೇಂಜ್ ಮಾಡ್ಬೇಕು. ಪ್ಲಸ್ ಇದೆ ಮೈನಸ್, ಮೈನಸ್ ಇದೆ ಸಾನ. ಕ್ಲಿಯರ್? ಇಲ್ಲಿ ನಾವು ಬೇಕಾದ್ರೆ ಮಾಡೋದಾದ್ರೆ ಮತ್ತೆ ನಾವು ಇಲ್ಲಿ ಆಡ್ ಮಾಡಿದ್ರೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಸಾನ, ಅದ್ ಬೇಡ. ನಾನು ಪ್ರತಿಯೊಂದು ಈಕ್ವೇಶನ್ ಹೇಳ್ಕೊಟ್ಟಿರೋದೇನೋ ಸೆಕೆಂಡ್ ಈಕ್ವೇಶನ್ ಸೈನ್ ಅನ್ನು ಚೇಂಜ್ ಮಾಡೋದೇ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಎಪಿಲ್ ಅದ್ರದ್ದು ಯಾವ್ದಲ್ವಾ? ಹರ್ಷಿತಾ, ಎಪಿಲ್ ಅದೇ ಹೇಳ್ಕೊಟ್ಟಿರೋದು ನಾನು. ಸೆಕೆಂಡ್ ಈಕ್ವೇಶನ್ ಸೈನ್ ಚೇಂಜ್ ಮಾಡೋದೇ ಹೇಳ್ಕೊಟ್ಟಿರೋದು ನಾನು. ಇಲ್ಲಲ್ಲ, ಎಲ್ಲಾ ಪ್ರಾಬ್ಲಮ್ಸ್ ಅದೇ ಮಾಡ್ತೀನಿ. ಒಂದು ಮೆಥಡ್ ಅನ್ನ ಕಂಟಿನ್ಯೂಸ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆ ತರನೇ ಮಾಡ್ಬೇಕು. ಸೊ ಈಗ ವಾಟ್ ಇಸ್ y? 16. y is equal to 16 in 1. ಏನಿದೆ equation 1? x plus y is equal to 36. x plus 16 is equal to 36. x is equal to 36 minus 16. x is equal to 20 meter. ಬಂತ? ಪೆರಿಮೀಟರ್ ಎಷ್ಟಾಗಬೇಕಿತ್ತು? 36. ಆಯ್ತಾ ಇಲ್ಲ? ಕ್ಲಿಯರ್? ಏನ ಡೌಟ್ ಇದೆಯಾ? ನೋಡ್ರಮ್ಮ, ನಾನು ಹೇಳ್ತಿದ್ದು ಕೇಳ್ರಿ. ಒಂದೇ ಪ್ರಾಬ್ಲಮ್ ಆಗಲಿ, ನಮಗೆ ಅವಸರ ಇಲ್ಲ. ನಾವು ಬಹಳ ಹತ್ರದಲ್ಲಿ ಪಾಠ ಮುಗಿಸ್ಬಿಡ್ತೀವಿ. ಆಗಸ್ಟ್ ಇದೆ, ಸೆಪ್ಟೆಂಬರ್ ಇದೆ ನಮಗೆ. ಬಟ್ ನಮ್ಗೇನ್ ಗೊತ್ತಾ, ನೀವು ಕಲಿಬೇಕು. ಸುಮ್ನೆ ಬರ್ಕೊಳ್ಳೋದು, ಪೇಜ್ ಏನೋ ಗುರ್ತಾಸ್ಕೊಂಡಿದ್ರಿ ನಿಮ್ಮ ಹೋಮ್ವರ್ಕ್ ಇಷ್ಟಕ್ಕಂತ ಬರ್ಕೊಂಡಿ ನೋಡಮ್ಮ ಈಗಂತೂ ತೋರ್ಸಕ್ಕೆ. ಏನಾದ್ರು ಡೌಟ್ ಇದೆಯಾ? ಅಲ್ಲಿ ಲೆಂತ್ is equals to 4 plus y ಅಲ್ಲ, is equals to 4 plus y ಕಂಡಿದೀವಲ್ಲ, y plus 4 ಅದನ್ನೇ ಹಾಕೊಂಡ್ ಮಾಡ್ಬೋದಲ್ಲ ಸರ್ ಲೆಂತ್ ಕಂಡಿಡಿಯೋದಕ್ಕೆ? ಮಾಡು, ನೀನ್ ಬೇಕಾದ್ರೆ ಇಲ್ಲೇ ಹಾಕು. ಪುಟ್ x is equal to y is equal to 16 in 2 ಅಂತ ಹಾಕು. ಇಲ್ಲಿ ಹಾಕಿದ್ರೆ ಎಷ್ಟು ಬರ್ತದೆ ನೋಡು. 16 plus 4 ಎಷ್ಟು? 20. ಏನು ವ್ಯತ್ಯಾಸ ಇದೆಯಾ? ಎಷ್ಟು ಬರ್ಬೇಕು ಹಿಂಗ ಅನುಮಾನಗಳು ಕ್ಲಿಯರ್ ಆಗ್ಬಿಡ್ತಾವೆ ಎಲ್ಲರಿಗೂ. ಯಾವುದ್ರಲ್ಲಿ ಹಾಕಿದ್ರು ಎಕ್ಸ್ ವ್ಯಾಲ್ಯೂ ಅಷ್ಟೇ ಇರುತ್ತೆ, ವೈ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಸೊ ನಾವು ಕ್ಲಿಯರ್? ಏನಾರು ಡೌಟ್ ಇದೆಯಾ? ಇದ್ರೆ ಕೇಳ್ರಿ. ಹರ್ಷಿತಾ? ನೋ ಡೌಟ್ ಸರ್. ನಾನೇ ಡೌಟು ಸಾ ಅಲ್ವಾ? ವಂಶಿ, ತಾನ, ಎಲ್, ನೋ ಸರ್. ಲಿಲಿಪುಟ್ಟು, ಲಿಖಿತ್, ನೋ ಸರ್. ನೋ ಸರ್. ಓಕೆ. ದಿದ್ಗಿ? ನೋ ಸರ್. ಇವು ಏನ್ ಗೊತ್ತಾ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮ್ಗೆ ಕೊಟ್ಬಿಟ್ರೆ ಅಂತ ಬರೀ ಈಕ್ವೇಶನ್ ಕೊಟ್ರೆ ಈಸಿ ಸಾಲ್ವ್ ಮಾಡ್ತೀರಿ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ನೀವು ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಸೊ ನಾಳೆ ಇನ್ 2 ಪ್ರಾಬ್ಲಮ್ಸ್ ಇದೆ. 2 ಪ್ರಾಬ್ಲಮ್ಸ್ ಮಾಡ್ತೀವಿ. ಯಾಕೆಂದ್ರೆ ಈಗ FAR ಅಲ್ಲೇ ಟೆನ್ಷನ್ ಆಗದಾರೆ, ಬಿಡ್ತಾ ಇಲ್ಲ ಅಂತ ಅವ್ರ ತಲೆ ಕುತ್ಕೊಂತದಾರೆ, ಹಿಂಗ್ ಮಾಡ್ಕೊಂತದಾರೆ. ಅವ್ರ FARಗೋಸ್ಕರ ಒಂಚೂರು ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ. ಪಾಪ ಅವ್ರ ಕ್ಲಾಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೋಸ್ಕರ ಈಗ ಬಿಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಹಿಂಗ್ ಕುಡ್ಕೊಂತದಾರೆ. ಹರ್ಷಿತಾ, ತಲೆಗಿಲೆ ಹೊಡ್ಕೊಂಡು ಏನಾರ ಆದ್ರೆ ಏನ್ ಮಾಡೋದವ ನಾವು?
ವಂಶಿ ನೋಡಿ ಹಿಂಗ್ ಕುತ್ಕೊಂಡಾಳೆ ಅವಾಗಿಂದ. ಅಯ್ಯೋ ಇಲ್ಲ ಸರ್ ಕನ್ನಡ ಇರೋದ್ ನಾಳೆ ಫುಲ್ ಫ್ರೀ ಆಗಿದ್ದಾಳೆ ವಂಶಿ. ಅಲ್ಲ ಆದ್ರೂನು ಹಿಂಗ್ ಹಿಡ್ಕೊಂಡು ಕುತ್ಕೊಂಡಾಳೆ ನೋಡಿದ ಅವಾಗಿಂದ. ಕನ್ನಡನೂ ಬರ್ಲಕ್ಕ ಬುಕ್ ಹಿಡ್ಕೊಂಡು ಹಂಗೆ ರೀಕಾಲ್ ಮಾಡ್ಕೊಂತದಾಳೆ. ಪಕ್ಕದಾಗ ಅಲ್ಲಿ ಅವ್ರ ಅಮ್ಮ ತೋರಿಸ್ತೈತೆ, ಫಸ್ಟ್ ಪೇಜು ಸೆಕೆಂಡ್ ಪೇಜ್ ಹಿಂಗ್ ತೋರಿಸ್ತಾ ಇತ್ತಾ, ಹಂಗೆ ರೀಕಾಲ್ ಮಾಡ್ಕೊಂತದಾಳೆ. ಓಕೆ, ಸೊ ಏನಾರ ಡೌಟ್ಸ್ ಇದೆಯಾ? ಆಮೇಲೆ ಹೋಮ್ ವರ್ಕ್ಸ್ ಅನ್ನ ಲಿಖಿತ ನಿನ್ನೆ ಹಾಕಿಲ್ಲ. ಲಿಖಿತ ಹಾಕಿದ್ದೆ ಸರ್. ಹಾಕಿದ್ದ? ಸಹನಾ ಎಮ್ಮೆ ಹಾಕಿದ್ದಾಳೆ. ಲಿಖಿತ ಹಾಕಿದೀನಿ ಸರ್. ಸೌಂದರ್ಯನ್ ಬಂದಿಲ್ಲಲ್ಲ ಹೋಮ್ ವರ್ಕ್? ಸರ್ ಹಾಕಿದೀನಿ. ಇಲ್ಲ, ಬಂದಿಲ್ಲ. ಸರ್ ಹಾಕಿದೀನಿ ಸರ್, ನೀವ್ ನೋಡಿಲ್ಲ. ಕಾಗಕ್ಕ ಗುಬ್ಬಕ್ಕೊಂದು ಹಾಕಿವಿ ಸರ್. ಎಫ್ ಎ ಮಾರ್ಕ್ಸ್ ಹೇಳಿದ್ರ? ನೋ ಸರ್. ಹೇಳಿದ್ರು ಹೇಳಲ್ಲ ಸರ್ ನಾವು. ಹೇಳ್ಬೇಕು ಅಂತ ಏನ್ ನಿಯಮ ಐತೆ? ಸಾಮಾನ್ಯ ನಿನ್ನೆ ನಾನು ಕ್ಲಾಸಿಗೆ ಬಂದಿಲ್ಲ ಸರ್, ನಾನು ಯಾಕೆ ಹೋಮ್ ವರ್ಕ್ ಹಾಕಕ್ ಹೋಗ್ಲಿ? ಓಕೆ, ಸೊ ನಾಳೆ ಅಗೈನ್ 6 o'clock. ಸೊ ನಾಳೆಗೆ ಈ ಎಕ್ಸರ್ಸೈಸ್ ಅಲ್ಲಿ 2 ಪ್ರಾಬ್ಲಮ್ಸ್ ಇದೆ. ಸೊ ನೆಕ್ಸ್ಟ್ ಮೆಥಡ್ ಯಾವುದು? ಆಲ್ಜಿಬ್ರಾಯಿಕ್ ಮೆಥಡ್. ಅವೆಲ್ಲ ನಿಮ್ಗೆ ಕಷ್ಟ ಆಗಲ್ಲ, ಈಸಿಯಾಗಿ ಮಾಡ್ಬಿಡ್ತೀರಿ, ಆಯ್ತಲ್ಲ? ಸೊ ವರ್ಕ್ ಮಾಡಿ ಚೆನ್ನಾಗಿ, ವೇಸ್ಟ್ ಅನ್ನ ಮಾಡಬೇಡ್ರಿ ಟೈಮ್ ಅಲ್ಲಿ. ನಮ್ಮಲ್ಲಿ 90 ಹುಡುಗರು ಇದ್ದಾರೆ. ಸಾನಾ 25 ಹುಡುಗರು ಪಾಸ್ ಆಗಿದ್ದಾರೆ FA1 ಅಲ್ಲಿ, 65 ಜನ ಫೇಲ್ ಆಗಿದ್ದಾರೆ. ಹೆಂಗೆ ಅವ್ರನ್ನ ಸರಿ ಮಾಡಬೇಕು? ಬಹಳಷ್ಟು ಕಷ್ಟ ಇದೆ ಈಗ. ಪೇರೆಂಟ್ಸು ಮಕ್ಕಳಿಗೆ ಹೆದರ್ತಾರೆ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಹಂಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಲೈಫ್ ನಿಮ್ ಕೈಯಲ್ಲಿ. ನಾನು ಹೇಳ್ತೀನಿ, ನಿಮ್ ಲೈಫ್ ಅನ್ನ ಸೆಟಲ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ಓದಿ. ಓಕೆನಾ? ಬಾಯ್. ನಾಳೆ ಎಷ್ಟೊತ್ತಿಗೆ? 6. ಓಕೆ, ಬಾಯ್. ಮತ್ತೆ ಸುಮ್ಮನೆ ಹೇಳ್ಕೊಂಡ್ ಕುತ್ಕೊಂಡ್ರೆ ಸಹನಾ, ಇವಳು ಸಮನ್ವಿ, ದೋಸೆ ಸಮನ್ವಿ, ಮಾನ್ಯ, ವಂಶಿ ಹಂಗೆ ಗುಯ್ಯೋ ಗುಯ್ಯೋ ಅಂತಿದ್ದಾರೆ. ಓಕೆ, ಬಾಯ್. 6:30